ನಿನ್ನ ಮಗ ರವಿ ಒಳ್ಳೆಯವನಂತ ನಾನು ತಿಳಿದಿದ್ದೆ. ಆದ್ರೆ ಈ ರೀತಿ ಮನೆತನದ ಮರ್ಯಾದೆ ಕಲಿತನದ ಕನಸು ಮನಸ್ಸಿನಲ್ಲಿ ಭಾವಿಸಿರಲಿಲ್ಲ. ನನ್ನ ಮಗ ನನ್ನ ಮನೆತನದ ಮರ್ಯಾದೆ ಕಲಿತಾ ಇದ್ದೀನಿ. ಒಳ್ಳೆ ವಿದ್ಯಾವಂತ ಸಂಸ್ಕಾರವಂತರಾದ ನನ್ನ ಮಗನ ಬಗ್ಗೆ ನೀನು ಈ ರೀತಿ ಮಾತಾಡ್ತಾ ಇದ್ದೀನಿ. ಹೆತ್ತವರಿಗೆ ಹೆಗ್ಗಣ ಮುದ್ದು ಅಂತ ಬಲ್ಲವರು ನಿನ್ನಂತವರನ್ನ ಕಂಡೇ ಹೇಳಿರಬೇಕು. ಮಗನ ಮೇಲಿರುವ ವ್ಯಾಮೋಹವನ್ನು ತೊರೆದು ಅವರು ಮಾಡುತ್ತಿರುವ ತಪ್ಪನ್ನ ತಿದ್ದಿ ಸರಿದಾರಿಗೆ ಹಚ್ಚುವ ಪ್ರಯತ್ನ ಮಾಡು. ಮಗ ಮಾಡಿ ತಪ್ಪನ್ನ ಮೆಚ್ಚಿಕೊಂಡು ಮನೆತನದ ಹಿರಿಮೆಯನ್ನು ಹೆಚ್ಚಿಸುವ ಹುಚ್ಚ ಹವ್ಯಾಸವಳಲ್ಲ ನಾನು. ತಪ್ಪು ಮಾಡಿದ್ದು ಯಾರೇ ಇರಲಿ, ಅವರು ಎಂಥವರೇ ಆಗಿರಲಿ, ಅವರಿಗೆ ತಕ್ಕ ಶಿಕ್ಷೆ ಕೊಡದೆ ಬಿಡುವವಳಲ್ಲ ಈ ರಾಣಿ ಮಧುವಂತಿಕಾದೇವಿ. ಹಾಗಾದ್ರೆ ಮತ್ತೆ ಏಕೆ ತಡ? ಮನೆಯ ಹಿರಿಯರನ್ನ ಕಡೆಗಣಿಸಿ ಬಡಿದರದ ಗೌರವಕ್ಕೆ ತಿಲಾಂಜಲಿ ಇಟ್ಟು ಊರಿಗೆ ಬಿಟ್ಟ ಗೂಳಿಯಾಗಿ ಸಿಕ್ಕ ಹೆಣ್ಣೊಂದಿಗೆ ಚಕ್ಕಂದ ಮಾಡಿ ಮನೆಗೆ ಬರುತ್ತಿರುವ ಆ ನಿನ್ನ ಮಗನ ವರ್ತನೆಗೆ ಮೊದಲು ಕಡಿವಾಣ ಹಾಕು. ಇಲ್ಲವಾದರೆ ನಮ್ಮದು ಬಿಚ್ಚು ಗತ್ತೆ ಮನೆತನ ಅಂತ ಜನರ ಎದುರಿಗೆ ಹೇಳಿಕೊಳ್ಳಲು ಮಾತ್ರ ಮೀಸಲಾಗುತ್ತೆ. ಬರ್ತಾ ಇದ್ದ ನೋಡಿ ಸ್ಮಾರ್ಟ್ ಬೈ ಏನ ಕುಲಪುತ್ರ ಬಿಚ್ಚು ಗತ್ತೆ ಮನೆತನದ ಕುಲ ವಿಚಾರಿಸು. ಯಾಕಮ್ಮ? ಮಾವಿನ ಮರ ಎಂದಾದರೂ ಬೇವಿನ ಫಲ ನೀಡಬಹುದೇನೋ? ಸೃಷ್ಟಿಕರ್ತನೆದುರು ಪ್ರತಿ ಸೃಷ್ಟಿ ಮಾಡುವ ಸಾಮರ್ಥ್ಯ ಪಡೆದ ಆ ವಿಶ್ವಾಮಿತ್ರನಿಂದಲೂ ಅಸಾಧ್ಯವಾದ ಈ ವಿಷಯವನ್ನ ನನ್ನನ್ಯಾಕಮ್ಮ ಕೇಳ್ತಾ ಇದ್ದೀಯ? ಒಳ್ಳೆ ವಿದ್ಯಾವಂತ, ಈ ಬಿಚ್ಚುಗತ್ತಿ ಮಂತ್ರದ ಸಂಸ್ಕಾರವನ್ನ ಅರಿತ ನೀನು ಕಂಡ ಹೆಣ್ಣೊಂದಿಗೆ ಚಕ್ಕಂದ ಮಾಡ್ತಾ ಇದೆಯಂತಲ್ಲ, ಇದು ನಿಜಾನ? ಈ ವಿಷಯ ನಿಜಾರಮ್ಮ ಹೇಳಿದ್ರು? ಯಾರು ಹೇಳಿದ್ರು? ಯಾಕೆ? ಅವರ ಉದ್ದೇಶ ಏನು? ಇದೆಲ್ಲ ನಿನಗೆ ಬೇಕಿಲ್ಲದ ವಿಷಯ. ನಾನು ಕೇಳಿದ ಪ್ರಶ್ನೆಗೆ ಅಷ್ಟೇ ಉತ್ತರ ಕೊಡು. ನಿಜ. ಆದ್ರೆ ನೀನು ತಿಳಿದುಕೊಂಡ ಹಾಗೆ ಕಂಡ ಹೆಣ್ಣುಗಳೊಂದಿಗೆ ಅಲ್ಲ, ನನ್ನ ಮನ ಮೆಚ್ಚಿದ ಹೆಣ್ಣಿನೊಂದಿಗೆ. ಹೌದಮ್ಮ, ನಾನು ಈಗಾಗಲೇ ಒಂದು ಹೆಣ್ಣನ್ನ ಪ್ರೀತಿ ಮಾಡ್ತಾ ಇದ್ದೀನಿ. ಈ ವಿಷಯ ನೀನು ತಿಳಿಸಿ ನೀನು ಒಪ್ಪಿಗೆ ಪಡೆದು ಅವಳನ್ನೇ ಮದುವೆ ಆಗ್ಬೇಕು ಅಂತ ನಿರ್ಧಾರ ಮಾಡಿ. ನೋಡಿದೇನಮ್ಮ ನಿನ್ನ ಮಗ ನನಗೆ ಮಾಡ್ತಿರೋ ಮೋಸನ? ನಾನು ನಿನ್ನ ಮೋಸ ಮಾಡಿ ಮೋಸ ಅಲ್ಲದೆ ಮತ್ತಿನ್ನೇನು? ನನ್ನ ಮಗಳನ್ನು ನೀನು ಕೊಡಬೇಕು ಅಂತ ನಾನು ಎಷ್ಟೊಂದು ಕನಸು ಕಂಡಿದ್ದೆ. ಆದ್ರೆ ಈಗ ನನ್ನ ಎದುರಿಗೆ ಮತ್ತೊಂದು ಹೆಣ್ಣನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಇದು ಮೋಸ ಅಲ್ಲದೆ ಮತ್ತಿನ್ನೇನು? ನಿನ್ನ ಮಗಳನ್ನ ರವಿ ಕೊಟ್ಟು ಮದುವೆ ಮಾಡ್ಬೇಕಂತ ಮಾಡಿದ್ದೀನಿ ಅಮ್ಮನ ವಿಷಯವನ್ನ ಒಂದ್ಸಲನಾದ್ರೂ ನನ್ನ ಮುಂದೆ ನೀನು ಪ್ರಸ್ತಾಪ ಮಾಡಿದೀಯ? ಯಾಕಮ್ಮ ಈ ವಿಷಯವನ್ನ ನಾನು ನಿನ್ನೆದುರಿಗೆ ಬಾಯಿ ಬಿಟ್ಟು ಹೇಳಬೇಕಾ? ತವರು ಮನೆಯನ್ನು ಅಭಿಮಾನ ಸ್ವಲ್ಪನಾದ್ರೂ ಇಲ್ವೇನಮ್ಮ ನಿನಗೆ? ಅಣ್ಣ, ತವರು ಮನೆಯ ಅಭಿಮಾನ ಹೆಣ್ಣಿನ ಕೊನೆ ಉಸಿರಿನವರೆಗೂ ಇರುತ್ತೆ. ಅದು ಗಂಡನ ಮನೆಗೆ ಬಂದ ಮೇಲೆ ತವರು ಮನೆಯವರ ಮಾತನ್ನ ಕೇಳುವ ಸ್ವಾತಂತ್ರ್ಯ ಮಾತ್ರ ಹೆಣ್ಣಿಗಿರೋದಿಲ್ಲ. ಅಲ್ಲಮ್ಮ, ರವಿ ಯಾರ ಹುಡುಗಿ? ಅಮ್ಮ, ಅವಳಿದೆ ಊರಿನವಳು, ಬಡ ಕುಟುಂಬದ ಹೆಣ್ಣು. ಮೇಲಾಗಿ ನಾನು ಅವಳನ್ನ ಬಾಲ್ಯದಿಂದಲೂ ಪ್ರೀತಿ ಬಾಲ್ಯದಿಂದಲೂ ಪ್ರೀತಿ ಮಾಡ್ತಾ ಇದ್ದಾನಂತೆ. ನಮ್ಮ ಮನೆತನದ ಯೋಗ್ಯತೆ ಏನೋ ಅವಳ ಮನೆತನದ ಯೋಗ್ಯತೆ. ಪ್ರೀತಿಗೆ ಬೇಕಾಗಿರೋದು ಎರಡು ಮನಸ್ಸುಗಳ ನಡುವೆ ಇರುವ ಮಧುರವಾದ ಹೊಂದಾಣಿಕೆ ಹೊರತು ಆ ಸ್ನೇಹ ಅಂತ ಅಲ್ಲ. ಮನೆತನದ ಗೌರವಕ್ಕೆ ತಕ್ಕ ಮಾತನ್ನೇ ಆಡಿದೀಯ. ದಿಕ್ಕು ದಶೆ ಇಲ್ಲದ ಹೆಣ್ಣನ್ನು ಪ್ರೀತಿ ಮಾಡಿದಿರಂತ ಹೇಳೋ ನಿನ್ನ ಮಗನ ಗುಣವನ್ನು ಹೊಗಳಿ ನಿಮ್ಮ ಮಗನ ಹೃದಯಕ್ಕೆ ನೀನೇ ಬರಿ ಎಳಿತಾ ಇದೀಯಾ? ಪವಿತ್ರ ಪ್ರೇಮವನ್ನ ಒಂದುಗೂಡಿಸುವುದು ನಮ್ಮಂತ ಹಿರಿಯರ ಕರ್ತವ್ಯವೇ ಹೊರತು ಪ್ರೇಮಿಗಳನ್ನ ಬೇರ್ಪಡಿಸಿ ನಿರಾಸೆಗೊಳಿಸಿ ಬಂಧುತ್ವ ಕಳೆದುಕೊಳ್ಳೋದು ಮನುಷ್ಯತ್ವದ ಲಕ್ಷಣವಲ್ಲ. ಅದು ಏನೇ ಇದ್ರೂ ಅವಳೊಂದಿಗೆ ಇವನ ಮದುವೆ ಈ ಜನ್ಮದಲ್ಲಿ ಸಾಧ್ಯವೇ ಇಲ್ಲ. ಈ ವಿಷಯದ ಬಗ್ಗೆ ಮುಂದೆ ಚರ್ಚೆ ಬೇಡ. ನಾನು ನಿಮ್ಮ ಆ ಹುಡುಗಿಯರಿದ್ದ ಬೇಗ ಕೆಲಸ ಈಗಾಗಲೇ ಅವನು ಕರೆದುಕೊಂಡು ಬಂದು ಹೊರಗಡೆ ನಿಲ್ಲಿಸಿದ್ದೀನಿ. ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಬಂದ ನಿಮ್ ಬಾಯಿಂದ ಈ ಮಾತು ಬರ್ಲಿ ಅಂತ ಕಾಯ್ತಾ ಇದ್ದೀನಿ. ಕಾಂಚನ, ಏ ಕಾಂಚನ, ನೀವು ನನ್ನ ಸೋದರ ಮಾವ, ನಿನ್ ಚಿಕ್ಕಪ್ಪ ಆಗ್ಬೇಕು. ಬೇಡವಾ, ನೀನನ್ನು ಖಾಲಿ ಬಿಡುದು. ಯಾಕಂದ್ರೆ ಇವರು ಪಾಲಿಗೆ ನಾನು ಇದ್ರು ಅಷ್ಟೇ, ಸತ್ತರು ಅಷ್ಟೇ. ಏನ್ ಮಾತಾಡ್ತಿದ್ಯಾ ನೀನು? ಏನು ಉಳಿದಂತ ಮಾತಾಡ್ಲಿ ಈಗ? ಏನು ಉಳಿದೈತಿ ಈಗ? ಎಲ್ಲ ಹೋಗೇ ಬಿಟ್ಟೈತಿ. ನನ್ನ ಮಗಳನ್ನು ಈ ಸೊಸೆ ಮಾಡಿದ್ರೆ ನಾ ಎಷ್ಟು ಆಸೆ ಇಟ್ಕೊಂಡಿದ್ದೆ. ನನ್ನೆಲ್ಲ ಆಸೆಗಳಿಗೆ ಕಲ್ಲು ಹಾಕ್ಬಿಟ್ಲಲ್ಲ ಇವಳು. ಆ ಹೊಟ್ಟೆ ಊರಿಗಾಗಿ ಹೋದಂತ ಇದ್ದೆ. ರವಿ ಬೇಡ ಅಂದ್ರೆ ಏನಾಯ್ತು? ನನಗೆ ಇನ್ನೊಬ್ಬ ಮಗ ಇದ್ದಾನಲ್ಲ ತೇಜ, ಅವನಿಗೆ ಏನಿನ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ರೆ ಸಿರಿತನದ ಘರ ಬಡಿಸಿಕೊಂಡು ಅಧಿಕಾರದ ಅಮಲನ್ನ ನೆತ್ತಿಗೆ ಏರಿಸಿಕೊಂಡು ಬಾಯಿಗೆ ಬಂದಂತೆ ಮಾತಾಡ್ತಾ ಇದ್ದೀಯಾ? ಹುಟ್ಟಿದಾಗಲಿಂದಲೂ ಇಲ್ಲಿವರೆಗೂ ಸುಖದ ಸುಪ್ಪತ್ತಿಗೆ ಬೆಳೆದ ನನ್ನ ಮಗಳನ್ನ ಹುಟ್ಟಿದಾಗಲೇ ತಂದೆ ತಾಯಿಗಳು ಯಾರೋ ಅಂತ ಗೊತ್ತಿಲ್ಲದ ಕಸದ ತೊಟ್ಟಿಯಲ್ಲಿ ಬಿದ್ದ ಈ ಅನಾಥನಿಗೆ, ಈ ಭಿಕಾರಿಗೆ
ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡು ಅಂತ ಹೇಳ್ತಾ ಇದೀಯಾ? ಆಗ ಅಮ್ಮ, ಸುಮ್ಮನೆ ಒಮ್ಮೆಲೆ ಸಿದ್ಧ ಮಾಡ್ಕೊಳ್ತಾ ಇದ್ದೀರಾ? ಇದ್ದ ವಿಷಯವನ್ನು ಇದ್ದ ಹಾಗೆ ಜಗತ್ತು ಬಿತ್ತರಿಸಿದ ಮಹಾನುಭಾವರವರು ಇವತ್ತು ಈ ವಿಷಯ ಬಾಯಿ ಬಿಡದೆ ಹೋಗಿದ್ರೆ ನನ್ನ ಜನ್ಮ ರಹಸ್ಯ ಯಾರಿಗೂ ತಿಳಿತಾ ಇರಲಿಲ್ಲ. ಯಾರು ಏನೇ ಹೇಳಿ ಅದನ್ನ ನಂಬೋದಿಲ್ಲ. ಯಾಕಂದ್ರೆ ಜನ್ಮ ಕೊಟ್ಟ ತಾಯಿನೇ ದೇವರು ಅಂತಾರ. ಆ ತಾಯಿ ದೇವರು ಮಕ್ಕಳಿಗೆ ಯಾವತ್ತೂ ಮೋಸ ಮಾಡೋದಿಲ್ಲ. ತಾಯಿ ಏನಾದ್ರೂ ಮಕ್ಕಳಿಗೆ ಮೋಸ ಮಾಡ್ತಾಳೆ ಇದು? ಹಾಗಾದ್ರೆ ನಿಜ ಹೇಳ, ಇವ್ರು ಹೇಳಿದಾಗೆ ಹುಟ್ಟಿದ ದಿನವೇ ಕಸದ ತೊಟ್ಟಿಯ ಪಾಲಾದ ಮಗುವೆ ನಾನು. ತೇಜ, ಮತ್ತೊಬ್ಬರ ಕಣ್ಣೀರು ಬರೆದು ಕರುಣಾಮಯಿ ನೀನಮ್ಮ. ನೀನ್ ಕಣ್ಣೀರು ಹಾಕ್ಬಾರ್ದಮ್ಮ, ನೀನ್ ಕಣ್ಣೀರು ಹಾಕ್ಬಾರ್ದು. ಅಣ್ಣ, ಈಗಲಾದ್ರೂ ಸಮಾಧಾನವಾಯ್ತಾ? ನಿನ್ನ ಮಗನಿಗೆ ಕೊಟ್ಟು ಮದುವೆ ಮಾಡ್ತಿದ್ರು ಚಿಂತೆ ಇಲ್ಲ. ಈ ರೀತಿ ತುಪ್ಪಿದ ಹಾಲಿನ ಕೊಡದಾಗ ಉಪ್ಪು ಹಾಕೋ ತಪ್ಪು ಕೆಲಸ ಮಾತ್ರ ನೀನು ಮಾಡಬಾರ್ದಾಗಿತ್ತು. ನನ್ನಿಬ್ಬರು ಮಕ್ಕಳಿಗೆ ಒಂದೇ ಹೆಸರನ್ನ ಹಚ್ಚಿಟ್ಟಿದ್ದೀನಿ, ರವಿ ತೇಜ ಅಂತ. ಅವರ ದೇಹ ಎರಡಾದ್ರೂ ಕುಸಿರುವಂತೆ ಇರಲಿ. ಒಬ್ಬರನ್ನ ಕೂಗಿದ್ರ ಇಬ್ರು ಓಡಿ ಬರ್ಲಿ ಅಂತ. ಅಂತಾದ್ರಲ್ಲಿ ನೀನಿವತ್ತು ಯಾಕಮ್ಮ ಸತ್ಯ ವಿಷಯ ಬಿಚ್ಚಿಟ್ಟಿ ಅಂತ ನಿಮ್ಮ ಮನಸ್ಸಿಗೆ ನೋವಾಗ್ತಾ ಇದೆಯೇನಮ್ಮ? ಏನೋ ಸತ್ಯ ವಿಷಯ ಹೇಳಿದೆ ಅಷ್ಟೇ. ನನ್ನ ಮಾತಿನಿಂದ ನಿನ್ನ ಮನಸ್ಸಿಗೆ ನೋವಾಗಿದ್ರೆ ದಯವಿಟ್ಟು ನನ್ನ ತಪ್ಪನ್ನ ಹೋಗ್ಲಿ ಬಿಡಿ ಮಾವ. ಮಾವ ಅಂತ ಬಹಳ ಬಿಡ್ತೀರ. ಎಷ್ಟೇ ಆಗ್ಲಿ ತಾವು ದೊಡ್ಡವರು. ದೊಡ್ಡವರಾದ್ರೇನು ಸಣ್ಣವರಾದ್ರೇನು ಒಂದು ಸಲ ನನ್ನ ತಂಗಿ ತಪ್ಪು ಅಂತ ಬೇಗ ಅದು ತಪ್ಪ. ಇಷ್ಟು ದೊಡ್ಡ ಕೂಡ ನಿನ್ನ ಹತ್ರ ಇದ್ರೆ ನಿನ್ನ ಮಗಳನ್ನ ತೇಜನಿಗೆ ಕೊಟ್ಟು ಮದುವೆ ಮಾಡ್ತೀಯಾ? ಕೊಡಬಹುದಾಗಿತ್ತಮ್ಮ. ಇದೀಗ ತಾನಿಗಿನ ಕುಲಪುತ್ರನೇ ಹೇಳಿದ್ನಲ್ಲ, ಮದುವೆ ಎನ್ನುವುದು ಅವರವರ ಮನೋಭಿಪ್ರಾಯಕ್ಕೆ ಸಂಬಂಧಪಟ್ಟ ವಿಷಯ ಅಂತ. ಮೊದಲು ರವಿ ಮದುವೆಯಾದ್ರೂ ಮುಗಿಲಿ, ಆಮೇಲೆ ನನ್ನ ಮಗಳನ್ನ ಕೇಳ್ಕೊಂಡು ನಿರ್ಧಾರಕ್ಕೆ ಬರ್ತೇವೆ. ಮತ್ತೆ ಇಷ್ಟು ಹೇಳ್ತಿದ್ರೆ ತೇಜನ ಹುಟ್ಟಿನ ವಿಷಯ ಗುಟ್ಟಾಗಿ ಉಳಿದಿತ್ತು. ಗತಿಶಿವದ ವಿಷಯವನ್ನು ಹೊಸಕಿ ಹಾಕೋದನ್ನ ಬಿಟ್ಟು ಪದೇ ಪದೇ ಅದನ್ನೇ ಮಾತಾಡಿ ಯಾಕೆ ಮನಸ್ಸಿಗೆ ನೋವು ಮಾಡ್ಕೊಳ್ತಾ ಇದ್ದೀರಾ? ನಿಮ್ಮಂತವ್ರ ಆಶ್ರಯದಲ್ಲಿ ಇರುವುದೇ ನನ್ನ ಪುಣ್ಯ. ಇದಕ್ಕಿಂತ ಹೆಚ್ಚಿನ ಸಂತೋಷ ಏನ್ ಬೇಕು ನನ್ನ ಬಾಳಿಗೆ? ಟ್ಯಾಕ್ಟರ್ ತರಿಸು, ಆ ಸಿಂಹಾಸನ ಪಂಚಾಯತಿ ಕಟ್ಟಾಗಿರೋ ಮೊದಲ ಇದ ಸಂತೋಷಕ್ಕೆ ದೇವ್ರ ತುಪ್ಪ ದೀಪ ಬಯಸಿ ಬಾಯಾಗಿಟ್ಕೊಂಡ ಬೆಲ್ಲ ನನ್ನ ಪಾಲಿಗೆ ವಿಷ ಆಗೈತಿ. ಅದನ್ನು ನುಂಗಿದ್ರೆ ನಾನು ಸಾಯ್ತೀನಿ. ನಾನು ಸತ್ರ ಇವರೆಲ್ಲ ನೆಮ್ಮದಿಯಿಂದ ಇರ್ತಾರೆ. ಮುಂದೆ ನನ್ನ ಮಗಳ ಗತಿ ನಾನು ಸಾಯ್ಬಾರ್ದು. ಬದುಕಿ ಈ ಕಥೆಗೊಂದು ಹೊಸ ತಿರುವು ಕೊಡಬೇಕು. ಕಾಂಚನ, ರವಿ ಮದುವೆ ಆಗ್ತಿರ ಮಕ್ಕಳ ಆದ್ರೆ ಹನಿಮೂನಿಗೆ ಹೋಗ್ತೀರಾ? ಹೋದ್ರಿ ಅಲ್ಲಿಂದ ಹೆಂಗ ಜೀವಂತವಾಗಿ ಹಳ್ಳಿ ಬರ್ತೀರಿ ಅನ್ನೋದನ್ನ ನಾನು ನೋಡ್ತೀನಿ. ಇನ್ನು ಮುಂದೆ ತೋರಿಸ್ತೀನಿ ಮಕ್ಕಳ ಈ ಶಕುನಿಯ ಕುತಂತ್ರ ಏನೋ ಅಂತ.